ಚಂದ್ರು ಅವರೇ, ಈಗ ಎರಡ್ ತರ ಜನ ಮಾತಾಡೋದು ಆಯ್ತಾ. ಜನರ ದೃಷ್ಟಿಯಿಂದಾನೆ ನಾನು ಕೇಳೋ ಪ್ರಶ್ನೆ ಎಲ್ಲ ಅದೇನೆ. ಒಂದು ಏನ್ ಹೇಳ್ತಾರೆ, ಬಹಳ ರಶ್ ಇರುತ್ತಲ್ಲ ಹೋಟ್ಲು ಅಂತ ಕಡೆ ಹೋಗಿ ನೀವು, ಯಾಕಂದ್ರೆ ತಂದಿರೋದು ಖಾಲಿ ಆಗ್ತಾ ಇರುತ್ತೆ, ಅವರು ಫ್ರೆಶ್ ಆಗ್ತಾ ಇರ್ತಾರೆ, ನಿಮಗೆ ಸಿಗೋದು ಫ್ರೆಶ್ ಆಗೇ ಇರುತ್ತೆ ಅಂತ. 100%. ಆದ್ರೆ ಇದ್ರದ್ದು ಇನ್ನೊಂದು ಥಿಯರಿ ಏನಪ್ಪಾ ಅಂದ್ರೆ, ಹೆಂಗಿದ್ರು ಜನ ಬರ್ತಾರೆ ಅಂತ ಗೊತ್ತು, ಅಲ್ಲೊಂದು ಇಲ್ಲೊಂದು ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತ ಇಟ್ಬಿಟ್ಟು ಕಳಿಸ್ಬಿಡ್ತಾರೆ ಪ್ಲೇಟ್ ಮೇಲೆ ಅಂತ. ನಿಮ್ಮ ಅಭಿಪ್ರಾಯ ಏನಿದೆ? ಅದೆಲ್ಲ ಸುಳ್ಳು ಸರ್. ಯಾಕಂದರೆ ಇವತ್ತು ಕಾಸು ಕೊಡೋರು ಎಲ್ಲನೂ ನೋಡ್ತಾರೆ. ತುಂಬ ಕ್ರೌಡ್ ಇದೆ, ಬರ್ತಾರೆ ಅಂದರೆ ಕ್ರೌಡ್ ಇದ್ದಾಗ ಒಂದು ಸಲ ಏನೋ ಆಗ್ಬೋದು, ಬಿರಿಯಾನಿ ದಮ್ ಸರಿಯಾಗಿ ಆಗದೆ ಇರ್ಬೋದು ಕ್ರೌಡಲ್ಲಿ, ಅವಾಗ ಕಂಪ್ಲೇಂಟ್ಗಳು ಜಾಸ್ತಿ ಆಗುತ್ತೆ. ಲಿಮಿಟಾಗಿ ಹೋಗ್ತಾಯಿದ್ರೆ ಆರಾಮಾಗಿ ನಡೆಯುತ್ತೆ ಬಿಸ್ನೆಸ್, ಖುಷಿಯಾಗೂ ಇರುತ್ತೆ. ಏನು ಹಾಫ್ KG ಮಾಡೋದಕ್ಕೂ ಆಪ್ಷನ್ ಇದೆ, ಇವತ್ತೆಲ್ಲ ಕುಕ್ಕರ್ಗಳಿದೆ, ಎಲ್ಲ ಇದೆ. ಬೇಕು ಅಂದರೆ ಫಟ್ ಅಂತ ಅಲ್ಲ, ನೀವು ಒಬ್ರು ಗ್ರಾಹಕರಾಗಿ ಹೇಳಿ, ನೀವು ಯಾವ ತರ ಹೋಟ್ಲನ್ನ ಆಯ್ಕೆ ಮಾಡ್ತೀರಿ? ಯಾವ ಮಾನದಂಡಗಳು? ಜನ ಹೇಳೋದು ಬಿಟ್ಬಿಡಿ, ಜನ ಹೇಳ್ತಾರೆ, 10 ಜನ ಹೇಳ್ತಾರೆ ಚೆನ್ನಾಗಿದೆ ಅಂತ ನೀವು ಹೋಗ್ತೀರ, ಅದು ಬೇರೆ ಪ್ರಶ್ನೆ. ಎಲ್ಲ ಒಂದ್ ಕಡೆ ರಸ್ತೆ ಮೇಲೆ ನಡ್ಕೊಂಡು 10 ಹೋಟ್ಲ್ ಇದೆಯಪ್ಪ, ಹೆಂಗ್ ಆಯ್ಕೆ ಮಾಡ್ತೀರಿ ನೀವು? ಸೊ ಒಂದು ಕ್ರೌಡ್ ಇರೋ ಏನಂದರೆ, ಕ್ರೌಡ್ ಇದ್ದರೆ ಫ್ರೆಶ್ ಐಟಮ್ ಇದೆ ಅಂತ ಅರ್ಥ. ಖಾಲಿ ಆಗ್ತಾ ಇರುತ್ತೆ. ನಾವು 35 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ, ಚೆನ್ನಾಗಿರುತ್ತೆ. ಒಂದು ಕಡೆ ಗುಡ್ ಕ್ವಾಲಿಟಿನೇ ಕೊಡ್ತಾ ಇರ್ತಾರೆ, ತುಂಬ ಜನ ಹೇಳಿರ್ತಾರೆ, ಆದರೆ ಅವ್ರ ಅದೃಷ್ಟ ಇರಲ್ಲ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಅವ್ರಿಗೆ ಕ್ರೌಡೇ ಬರಲ್ಲ. ಈಗ ಸ್ಟಾರ್ ಹೋಟ್ಲಿಗೆ ಎಲ್ಲರೂ ಹೋಗಕ್ಕಾಗಲ್ಲ, ಎಲ್ಲರದ್ದು ಜೋಬ್ ಅಷ್ಟು ದೊಡ್ಡದಿರಲ್ಲ, ಅಥವಾ ಎಲ್ಲರದ್ದು ಅಕೌಂಟ್ ಅಷ್ಟು ದೊಡ್ಡದಿರಲ್ಲ ಅಂತ ಅನ್ಕೊಳ್ಳೋಣ. ಹೌದು. ಸೊ ಅಲ್ಲಿಗೆ ಹೋಗೋರು ಗಲಾಟೆ ಮಾಡೋಂಥ ಮನಸ್ಥಿತಿಯವರು ಅಲ್ಲ. ಮತ್ತೆ ಇಲ್ಲ ಏನೋ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಟು ಬಿಡ್ತಾರೆ ಅಂತ ಏನಲ್ಲ ಸರ್. ಅವರೆಲ್ಲ ಪ್ಲೇಟಿಂಗ್ ಕೊಡ್ತಾರೆ, ಎಲ್ಲ ಡಿಸೈನ್ ಕೊಟ್ಟಾಗ, ಯೂನಿಫಾರ್ಮು ಅದು ಇದು ಐಫೈ ನೋಡಿದಾಗ ಆರಾಮಾಗಿ ಅವ್ರು ಏನು ಕೊಟ್ಟರು, ವಿಷ ಕೊಟ್ಟರು ತಿಂತಾರೆ. ಇಷ್ಟು ದಿನ ಅವ್ರು ವಿಷನೇ ತಿನ್ಕೊಂಬಂದಿರೋದು. ನಾನು ಇರೋದು ಹೇಳ್ತೀನಲ್ಲ, 50% ಫ್ರೆಶ್ ಫುಡ್ ಕೊಡ್ತಾ ಇದ್ದಿದ್ದು ಸುಳ್ಳು. ಅವರೆಲ್ಲ ನೋಡಿದ್ದೀರಾ, ಇವಾಗ ರೈಡ್ ಆದಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ. ಹೌದು. ಅದನ್ನೆಲ್ಲ ಮೇಂಟೈನ್ ಮಾಡೋದು ಬಿಟ್ಬಿಡಿ, ಫ್ರೆಶ್ ಆಗಿ ಮಾಡಿ, ಫ್ರೆಶ್ ಆಗೇ ಕೊಡಿ. ನಿಮ್ಗೆ 1 ಅವರ್ ಕಾಯ್ತಾರೆ, ನಮ್ಗೆ 5 ನಿಮಿಷ ಕಾಯಲ್ಲ. ಆದ್ರೆ ಅಲ್ಲಿ 1 ಅವರ್ ಹೋಟೆಲ್ಗಳಲ್ಲಿ ಅಂದ್ರೆ ಅದೂ ಏನಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರುವಂತದ್ದು. ನಾವು ಇವಾಗ ಪ್ರಿಪೇರ್ ಮಾಡ್ತಾ ಇದೀವಿ, ಬಹಳ ಕೇರ್ ಇಂದ ಪ್ರಿಪೇರ್ ಮಾಡ್ತೀವಿ, ನಮ್ದು ಪ್ರಿಪರೇಷನ್ ಬಹಳ ಹಂಗೆ ಕಾಸು ಬಿಟ್ರೆ ತಿನ್ನೋರ್ಗೆ ನೀವ್ ಹೇಳ್ದಂಗೆ ಏನೇ ಕೊಟ್ರು ರುಚಿ ಅಂತಾರೆ. ಅದಕ್ಕೆ ಅವ್ರಿಗೆ 1 ಅವರ್ ಟೈಮ್ ಇದೆ, ನಮ್ಗೆ 10 ಮಿನಿಟ್ಸ್. ಬಂದರು, ಊಟ ಕೊಟ್ಟರು, ಖುಷಿಯಾಗಿ ತಿನ್ನಬೇಕು, ಖುಷಿಯಾಗಿ ಹೋಗಬೇಕು. ಅಂದರೆ ಮಾಡೋ ಶ್ರಮ ಎಷ್ಟಿದೆ, ಪ್ರತಿಫಲಗಳು ಅವ್ರಿಗೆ ಗೊತ್ತಾಗಬೇಕು. ಇಲ್ಲಿ ಹೋದಾಗ ವೆಯ್ಟಿಂಗ್ ಮಾಡ್ತಾರೆ, ತುಂಬ ಹೋಟ್ಲಲ್ಲಿ ಬೇಕು ಅಂತ ವೆಯ್ಟಿಂಗ್ ಮಾಡಿಸ್ತಾರೆ. ಏನೋ ಒಂದು ಮಾಡಿ ಕೊಡೋ ಥರ ಒಂದು ಪ್ಲೇಟಿಂಗ್ ಮಾಡ್ತಾರೆ. ಸ್ಯಾಲೆಡ್ ಸೇಲ್ ಆಗುತ್ತೆ, 300 ರೂಪಾಯಿ 400 ರೂಪಾಯಿ ಸ್ಯಾಲೆಡ್ ಹಾಕ್ತಾರೆ. ಸೊ ಒಂದೇನೋ ಒಂದು ಕೊಡಿಸಿ, ಇದೂ ಬಿಸ್ನೆಸ್ ಟ್ಯಾಕ್ಟಿಕ್ ಪಕ್ಕ ಸರ್, 100% ಸರ್. ಯಾವುದು ನಾವು ಹೇಳೋದಂತಲ್ಲ. ತುಂಬ ನೋಡಿ, ಇವತ್ತು ಮಿಡ್ಲ್ ಕ್ಲಾಸು ತುಂಬ ಲೋ ಫುಟ್ಪಾತ್ ಹೋಟೆಲ್ಸ್ಗಳು. ನಾವು ವಿಧಾನಸೌಧ ನೋಡಿಕೊಂಡು ಕಬ್ಬನ್ ಪಾರ್ಕ್ ಪಕ್ಕದಲ್ಲ ಕೋರ್ಟ್ ಎದುರುಗಡೆ ಮಾಡ್ತಾಯಿದ್ರು, ನಾವು ಅಲ್ಲಿ ಹೋಗಿ ತಿಂತಾಯಿದ್ವಿ ಫುಟ್ಪಾತ್ ಆ್ಯಪು. ಆ ರುಚಿಗಳಿರ್ತಾಯಿತ್ತು. ಇದನ್ನು ನೋಡ್ಕೊಂಡು ನಾವು ಯಾಕೆ ಮಾಡಬಾರ್ದು ಅಂತ ಹೋಟ್ಲು ಮಾಡಿದ್ವಿ. ದೇವ್ರ ಪುಣ್ಯಕ್ಕೆ ಚೆನ್ನಾಗೇ ಆಯಿತು. ಇವತ್ತು ಬೇಗ ಖಾಲಿ ಆಗೋ ಹೋಟ್ಲುಗಳಲ್ಲಿ ಫ್ರೆಶ್ ಇರುತ್ತೆ. ಅದು ತೇರಿ ಇರೋದಂತೂ ಸತ್ಯ. ಯಾಕೆಂದರೆ ಕ್ರೌಡ್ ಇರುತ್ತೋ ಇರೋಲ್ವೋ, ಇವತ್ತು ಅರ್ಧ KG ಮಾಡೋಕ್ಕೂ ಫೆಸಿಲಿಟೀಸ್ ಇದೆ. ಅವಾಗೆಲ್ಲ ನಾವೇನೊಂದು ಒಂದೇ ಸಲ ಐಟಮ್ ಮಾಡ್ಕೊಂಡು ಎಲ್ಲ ಬಾಕ್ಸಲ್ಲಿ ಹಾಕೊಂಡ್ಬಂದ್ಬಿಡ್ತಾಯಿದ್ವಿ, ಬರ್ತಾಯಿದ್ವಿ, ಬಿಸ್ನೆಸ್ ಮಾಡಿ ಹೋಗ್ತಾಯಿದ್ವಿ. ಯಾವತ್ತೋ 365 ದಿನದಲ್ಲಿ ಒಂದು 65 ದಿನ ಮಿಗ್ಬೋದೇನೋ, ಮಿಕ್ಕಿದ್ರೆ ಅಲ್ಲೇ ಕೊಟ್ಬಿಟ್ಟು ಹೊರಟೋಗ್ತಾಯಿದ್ವಿ. ಇವತ್ತು ಆ ಥರ ಎಲ್ಲ ಏನಿಲ್ಲ. ಇವತ್ತೆಲ್ಲ ಕಾಸ್ಟ್ಲಿ ಇದೆ. ಆರಾಮಾಗಿ ಮಾಡೋದಕ್ಕೆ ಸ್ಟವ್ಗಳಿದೆ, ಕುಕ್ಕರ್ ಇದೆ, ಬೇಕೋ ಅಷ್ಟೇ ಅರ್ಧ KG ಫ್ರೆಶ್ ಆಗಿ ಕೊಡೋಣ. ಡಾಕ್ಟರ್ ಮನಮೋಹನ್ ಕೇಳ್ತೀನಿ. ಡಾಕ್ಟರ್ ಮನಮೋಹನ್, ಸೇಮ್ ಥಿಂಗ್, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅನ್ನೋದು ಎಷ್ಟು ಮುಖ್ಯ? ಯಾಕೆ ಆಸ್ ಅ ಡಾಕ್ಟರ್ ನೀವು ಇದನ್ನ ಪ್ರಿಸ್ಕ್ರೈಬ್ ಮಾಡ್ತೀರಿ? ಪ್ಲೀಸ್. ಮೇನ್ ಏನಂದ್ರೆ ಫುಡ್ ಒಳಗಡೆ ಹೇಗೆ ಪ್ರಿಪೇರ್ ಆಗ್ತಿದೆ ಅನ್ನೋದು ಒಂದು ಇಂಪಾರ್ಟೆಂಟು. ಆಮೇಲೆ ರಾ ಮೆಟೀರಿಯಲ್ಸ್ ಅಂದ್ರೆ ಏನು, ಹಾಲು, ಊಟದ ಸೊಪ್ಪು, ಆಮೇಲೆ ತರಕಾರಿ, ರೈಸ್ ಎಲ್ಲ ಯಾವ ತರ ಕ್ವಾಲಿಟಿ ಇದೆ ಅನ್ನೋದು. ಯಾಕಂದ್ರೆ ಕ್ವಾಲಿಟಿ ಹಾಕಿದ್ರೆ ಡೆಫಿನೆಟ್ಲಿ ಕ್ವಾಲಿಟಿ ಬರುತ್ತೆ. ಸೊ ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕಿದಾಗ ಒಳ್ಳೆ ಪದಾರ್ಥ ಹೊರಗಡೆ ಬರುತ್ತೆ. ಒಂದು ಅಡಿಕ್ವೇಟ್ ಆಗಿ ಕುಕ್ ಆಗಿರ್ಬೇಕು. ಅದು ಅರ್ಧಂಬರ್ಧ ಕುಕ್ ಆಗಿರಿ ಮತ್ತೆ ಅದರಿಂದ ಮತ್ತೆ ಪ್ರಾಬ್ಲಮ್ಗಳಾಗುತ್ತೆ. ಹೇಗೆ ಅರ್ಧಂಬರ್ಧ ಕುಕ್ ಆಗಿರೋದು ಇಲ್ಲ ಹಾಳಾಗಿರೋದಿಟ್ರೆ ಅದೇ ವಿಷಯ ಆಗುತ್ತೆ. ಸರಿ, ಮತ್ತೆ ಈಗ ಜನಕ್ಕೂ ಅಷ್ಟೇನೆ, ತಿಂದ ತಕ್ಷಣ ವಾಟ್ ರಿಯಾಕ್ಷನ್ ಶುಡ್ ದೇ ಲುಕ್ ಫಾರ್? ಹಿಂಗಾದ್ರೆ ಅಪಾಯ, ಹಿಂಗಾದ್ರೆ ಆಪತ್ತು ಅಂತ. ಅಫ್ಕೋರ್ಸ್ ದ ಯೂಶುವಲ್ ಲೂಸ್ ಮೋಷನ್, ವಾಂತಿ. ಇದನ್ನ ಮೀರಿ ನಾನು ಕೇಳ್ತಿರೋದು, ಕೆಲವರಿಗೆ ಸ್ಕಿನ್ ಅಲರ್ಜೀಸ್ ಆಗ್ತಾ ಇದೆ. ಈ ನಡುವೆ ಕೆಲವರಿಗೆ ಗ್ರೌಂಡ್ ನಟ್ ಶೇಂಗಾ ತಿಂದ್ರೆ ಅವ್ರಿಗೆ ಅಲರ್ಜಿ ಆಗ್ತಾ ಇದೆ, ಕೆಲವರಿಗೆ ಮೊಟ್ಟೆ ತಿಂದ್ರೆ, ಕೆಲವರಿಗೆ ಮಶ್ರೂಮ್ ತಿಂದ್ರೆ. ಇದಕ್ಕೆಲ್ಲ ಹೇಗೆ ಒಂದು ಎಚ್ಚರಿಕೆ, ಒಂದು ಜಾಗೃತಿಯನ್ನ ಮೂಡಿಸ್ಬೇಕಲ್ಲ ಡಾಕ್ಟರ್, ಪ್ಲೀಸ್? ಮೇನ್ ಏನಂದ್ರೆ ಒಳ್ಳೆ ಪದಾರ್ಥ ಯಾವಾಗ ಅದು ಪ್ರಿಸರ್ವೇಟಿವ್ ಇಲ್ಲ ಕೆಮಿಕಲ್ ಅವೆಲ್ಲ ಹಾಕದೇ ಇರೋ ಪದಾರ್ಥಗಳು ತಿಂದಷ್ಟು ಮೆಜಾರಿಟಿ ಟೈಮ್ ನಮ್ಗೆ ಏನಾಗುತ್ತೆ, ಇದು ಅಲರ್ಜಿ ಇವೆಲ್ಲ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಕೆಲವರಿಗೆ ಅವ್ರ ಸೆನ್ಸಿಟಿವಿಟಿನೂ ಇರುತ್ತೆ. ಕೇಳಿಸ್ತಿದೆ ಡಾಕ್ಟರ್, ಪ್ಲೀಸ್ ಹೇಳಿ. ಕೆಲವರಿಗೆ ಸೆನ್ಸಿಟಿವಿಟಿ ಇರುತ್ತೆ ಅವ್ರ ಬಾಡಿನೇ.
ಬಟ್ ಮೆಜಾರಿಟಿ ಆಫ್ ದ ಟೈಮ್ ಏನಾಗುತ್ತೆ ಆ ಪ್ರಿಸರ್ವೇಟಿವ್ ಇಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರೋದ್ರಿಂದ ಎಷ್ಟೋ ಜನಕ್ಕೆ ಸ್ಕಿನ್ ಅಲರ್ಜಿ ಇವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ತಿನ್ನೋ ಪದಾರ್ಥ ಹೆಲ್ದಿ ಆಗಿದ್ದು ಚೆನ್ನಾಗಿದ್ರೆ ಮೋಸ್ಟ್ ಆಫ್ ದಿ ಟೈಮ್ ಸರಿ ಹೋಗುತ್ತೆ. ರೈಟ್. ಗೋಪಾಲ್ ಕೃಷ್ಣ ಶೆಟ್ಟರ್ಗೆ ಇವಾಗ ಕೇಳ್ತಿದ್ಯಾ ಈಗ? ನಮಸ್ಕಾರ, ಹೇಳಿ. ಕೇಳ್ತಿದ್ಯಾ ಗೋಪಾಲ್ ಕೃಷ್ಣ ಅವ್ರಿಗೆ? ಹಾಂ, ಕೇಳ್ತಾ ಇದೆ ಸರ್. ಅದು ಫೋನ್ ನೋಡಬೇಡಿ ಸರ್, ಡಿಸ್ಟ್ರಾಕ್ಟ್ ಆಗ್ಬಿಡ್ತೀರಿ, ಅದು ಡಿಲೇ ಇರುತ್ತೆ. ನನ್ನ ವಾಯ್ಸ್ ನಿಮಗೆ ಫಸ್ಟ್ ಬರ್ತದೆ. ಈಗ ನಾನು ಕೇಳಿದ್ದೇನೆಂದ್ರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬಗ್ಗೆ, ಇದು ಖಾಸಗಿ ವಲಯದಿಂದ ಆಗ್ಬೇಕಾ ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲೇ ಇದು ಇರಬೇಕಾ? ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕಾಲಕ್ರಮೇಣ ಬರಬೇಕು ಅಂತ ನೀವು ಹೇಳ್ಬೋದು, ಆದ್ರೆ ಫುಡ್ ಸೇಫ್ಟಿ ಅಧಿಕಾರಿಗಳ ಸಂಖ್ಯೆ ಕರ್ನಾಟಕದಲ್ಲಿ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಒಟ್ಟು ಸಂಖ್ಯಾಬಲ ಇರುವಂತದ್ದು 210. ಸೊ ಬಟ್ ಇರೋದು ಇಲ್ಲಿ 197 ಜನ, 113 ಇನ್ನ ಖಾಲಿ ಇದೆ ಈ ಹುದ್ದೆ. ಹೀಗಿದ್ದಾಗ ಖಾಸಗಿ ವಲಯದ ಒಂದು ಪಾತ್ರ ನಿಮಗೆ ಕಾಣ್ತಿದ್ಯಾ? ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕಾ ಹೋಟೆಲ್ಗಳ ಮೇಲೆ? ಸ್ಟಾರ್ ಹೋಟೆಲ್, ನೋ ಸ್ಟಾರ್ ಹೋಟೆಲ್, ಎಲ್ಲ ಹೋಟೆಲ್ ಪ್ಲೀಸ್. ಜನರಲಾಗಿ ಏನಂದ್ರೆ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಇಲಾಖೆಯಲ್ಲಿ ಅಧಿಕಾರಿಗಳಿದ್ರೆ ಇಲಾಖೆ ಅಧಿಕಾರಿಗಳು ಮಾಡ್ಬೋದು. ಇಲಾಖೆ ಅಧಿಕಾರಿಗಳ ಜೊತೆಗೆ ಅಸೋಸಿಯೇಷನ್, ಉದಾಹರಣೆಗೆ ನೀವು ಸ್ಟಾರ್ ಹೋಟ್ಲಿಗೆ ಕ್ಲಾಸಿಫಿಕೇಷನ್ ಕೊಡಬೇಕಂತಿದ್ರೆ, ಅನುಮತಿ ಕೊಡಬೇಕಂತಿದ್ರೆ ಸರ್ಕಾರಿ ಇಲಾಖೆ ಹಾಗೆ ಸಂಬಂಧಪಟ್ಟಂಥ ಸ್ಟೇಕ್ ಹೋಲ್ಡರ್, ಅದು ಟ್ರಾವೆಲ್ ಅಸೋಸಿಯೇಷನ್ ಇರ್ಬೋದು, ಹೋಟ್ಲ್ ಅಸೋಸಿಯೇಷನ್ ಇರ್ಬೋದು, ಇವ್ರನ್ನೆಲ್ಲ ಕರ್ಕೊಂಡೋಗಿ ಪರಿಶೀಲನೆ ಮಾಡಿ ಸ್ಟಾರ್ ಕ್ಲಾಸಿಫಿಕೇಷನ್ ಕೊಡುವಂಥದ್ದು. ಈಗ ಥರ್ಡ್ ಪಾರ್ಟಿ ಅವಶ್ಯಕತೆ ಇರೋದಿಲ್ಲ. ಇಲಾಖೆಯವರು ಏನು ಕೇಳಿದ್ರೆ ರ್ಯಾಂಡಮ್ ವಿಸಿಟ್ ಮಾಡೋದು ಸಾಕಾಗತ್ತೆ. ಸರಿ, ವಿಶ್ವಾಸದ ವಾತಾವರಣನೇ ಅಲ್ಲಾಡೋಯ್ತು ಗೋಪಾಲ್ ಕೃಷ್ಣ ಶೆಟ್ರೆ. ನಮ್ಮ ಗ್ರಾಹಕರ ಮತ್ತೆ ಹೋಟೆಲ್ ಅವರ ಸಂಬಂಧ ವಿಶ್ವಾಸದ ಮೇಲೆ ನಿಂತಿತ್ತು. ನಾವು ಬಂದು ತಿಂತೀವಿ ಅಂದ್ರೆ ನೀವು ಒಳ್ಳೆ ಪದಾರ್ಥನೇ ಬಳಸಿ ಅಡುಗೆ ಮಾಡಿರ್ತೀರಿ, ಒಳ್ಳೆ ಮನಸ್ಸಿಂದ ಅಡುಗೆ ಮಾಡಿರ್ತೀರಿ, ಒಳ್ಳೆ ಮನಸ್ಸಿಂದ ಬಡಿಸ್ತೀರಿ ಅಂತ. ಗೋಪಾಲ್ ಕೃಷ್ಣ ಶೆಟ್ಟಿ ಅವರು ಖಂಡಿತ ಬಿಡುತ್ತೀವಿ, ಖಂಡಿತ ಇದೆ, ಅದು ಮುಂದುವರಿತದೆ. ನಾನು ಮಾತಾಡೋದು ಕೇಳ್ತಾ ಇದೆಯಲ್ಲ? ಪ್ಲೀಸ್ ಕೇಳ್ತಾ ಇದೆ ಸರ್, ಹೇಳಿ. ನಾನು ಮಾತಾಡೋದು ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ ಸರ್. ನೀವು ಹೇಳಿದಾಗ ಅದೇ ವಿಶ್ವಾಸ ಹಿಂದಿಂದ ಇದೆ, ಇವತ್ತು ಇರುತ್ತೆ, ಮುಂದೇನೂ ಇರುತ್ತೆ. ನ್ಯೂನತೆಗಳು ಯಾವುದೊಂದು ಎಲ್ಲ ಇದರಲ್ಲೂ ಇರುವ ಥರ ಕೆಲವು ನ್ಯೂನತೆಗಳು ಇರ್ತವೆ. ನ್ಯೂನತೆಗಳನ್ನು ಆಗಿಂದಾಗ ಸರಿಪಡಿಸ್ಬೇಕಾಗತ್ತೆ. ಇಲಾಖೆಯವರು ಕೂಡ ಈ ಒಂದು ಯಾವತ್ತೂ ಅಂತ ರೈಡ್ ಮಾಡೋದಕ್ಕಿಂತ ಆಗಿಂದಾಗ ನಾವು ಹೇಳೋದು ಏನಕ್ಕೆಂದರೆ 3 ತಿಂಗಳಿಗೆ 6 ತಿಂಗಳಿಗೆ ರ್ಯಾಂಡಮ್ ಆಗಿ ಪರಿಶೀಲನೆ ಮಾಡಿದಾಗ ಈ ಥರ ನ್ಯೂನತೆಗಳು ಕಡಿಮೆ ಆಗ್ತಾ ಇರ್ತವೆ. ಆಮೇಲೆ ಇವತ್ತು ನಾನು ಆವಾಗಲೇ ಹೇಳಿದೆ, ಇವತ್ತಿನ ವ್ಯವಸ್ಥೆಯಲ್ಲಿ ಕಾರ್ಮಿಕರನ್ನು ಅವರಿಗೆ ಫಾಸ್ಟ್ಯಾಗ್ ಟ್ರೈನಿಂಗ್ ಅಂತ ನಮ್ಮ ಅಸೋಸಿಯೇಷನಿಂದ ಫಾಸ್ಟ್ಯಾಗ್ ಟ್ರೈನಿಂಗ್ ಅಂತ ಟ್ರೈನಿಂಗ್ ಮಾಡಿಸ್ತೀವಿ ಕೂಡ. ಆ ಒಬ್ಬನಿಗೆ ಟ್ರೈನ್ ಮಾಡಿದ್ರೆ ಅವನು ಮಿಕ್ಕಿದ್ದ 10 ಜನ ಕಾರ್ಮಿಕರಿಗೆ ಅವನು ಟ್ರೈನಿಂಗ್ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಸಂಘದ ಮ್ಯಾಗ್ಝಿನ್ ಕೂಡ ಈ ಆಹಾರ ಸುರಕ್ಷತೆ ಬಗ್ಗೆ ಮಾಹಿತಿನ ಅಧಿಕಾರಿಗಳನ್ನು ಕೊಡಿಸ್ತೀವಿ. ಹಾಗಿಂದಾಗ ನಾವು ಈ ಥರ ಮಧ್ಯೆ ಸಂಘದ ಸಭೆಗಳಲ್ಲಿ ನಮ್ಮ ಹೋಟ್ಲವ್ರನ್ನ ಕರೆದು ಈ ಥರ ವಿಚಾರ ವಿನಿಮಯ ನಾವು ಮಾಡಿಕೊಂಡು ಬರ್ತಾಯಿದ್ವಿ ಭಾಳ ಸಮಯದಿಂದ. ಇದ್ರ ಮಧ್ಯೆ ಎಷ್ಟೋ ಜನ ಸಂಘಕ್ಕೆ ಕೂಡ ಬರೋದಿಲ್ಲ. ಯಾಕಂದರೆ ಸಂಘ ಸಂಸ್ಥೆಯಿಂದ ಏನಾಗುತ್ತೆ, ಯಾವುದೇ ಒಂದು ಸಮಾಜ ಇರ್ಬೋದು, ಒಂದು ಉದ್ಯಮ ಇರ್ಬೋದು, ಅದರಲ್ಲಿ ಒಂದು 25% ಜನ ಸಂಘಕ್ಕೆ ಬರ್ತಾರೆ. ಆದರೆ ನಾವು ಪ್ರತಿನಿಧಿಸುವಾಗ ಎಲ್ಲರೂ ನಮ್ಮ ಪರವಾಗಿ ಮಾತಾಡ್ತೀವಿ. ನ್ಯೂನತೆಗಳಿದ್ದಾವೆ. ನೀವು ಒಂದು ಮಾತು ಕೇಳಿದ್ರಿ, ನಂಬಿಕೆ. ಹೌದು, ನಂಬಿಕೆ ಅನ್ನೋದು ಹಿಂದೆನೂ ಇತ್ತು, ಇವತ್ತು ಇರುತ್ತೆ, ಮುಂದೆ ಕೂಡ ಇರುತ್ತೆ. ನ್ಯೂನತೆಯನ್ನು ಮಧ್ಯೆ ಇರ್ತದೆ. ಯಾಕೆಂದರೆ ಕಾರ್ಮಿಕರಿಂದ ಕೆಲಸ ತೆಗೆಯುವ ಕೆಲವು ಸಮಸ್ಯೆಗಳು, ತೊಂದರೆಗಳಾಗ್ತವೆ. ಅದರ ಅರ್ಥ ಮಾಲೀಕರಿಗೆ ಜವಾಬ್ದಾರಿ ಇಲ್ಲ ಅಂತಲ್ಲ. ಮಾಲೀಕರಾದಂಥ ನಮ್ಮಗಳಿಗೂ ಕೂಡ ಜವಾಬ್ದಾರಿ ಇದೆ. ನಾವು ಕೂಡ ಹಿಂದಿಗಿನ್ನ ನೀವು ಒಂದು ಬದಲಾಯಿಸಿ. ಒಂದು ಕಾಲದಲ್ಲಿ ನಾನು ಕೇಳಿದ್ದೆ, ಕಾಫಿ ಹಾಲಿಗೆ ಸಕ್ಕರೆ ಬದಲಿ ಸಾಕ್ರೆನ ಹಾಕ್ತಾಯಿದ್ರು. ಇವತ್ತದು ಪ್ರಾಯಶಃ ಇಲ್ಲವೇ ಇಲ್ಲ. ಹಿಂದೆ 1970ರಲ್ಲಿ 80ರಲ್ಲಿ ನಾನು ಹೋಟ್ಲಲ್ಲಿ ಆವಾಗ 80 ಹೋಟ್ಲ್ ಮಾಡಿದ್ದೆ. ಆವಾಗೆಲ್ಲ ಎಲ್ಲ ಕಡೆ ಅನ್ನಕ್ಕೆ ಸೋಡಾ ಹಾಕ್ತಿದ್ರು. ಇವತ್ತು ಸೋಡಾ ಹಾಕಿ ಸ್ವಲ್ಪ ಗೊತ್ತಾದ್ರೆ ನೀವು ಮಧ್ಯಾಹ್ನ ಊಟ ಮಾಡಿದ್ರೆ ಸ್ವಲ್ಪ ನಿಮ್ಮ ಹೊಟ್ಟೆ ಅಪ್ಸೆಟ್ ಇದ್ದರೆ ನೀವು ಆ ಹೋಟ್ಲಿಗೆ ಮತ್ತೆ ಹೋಗೋದಿಲ್ಲ. ಯಾಕಂದರೆ ಸೋಡಾ ಈ ಥರ ಏನೋ ಬೇಡದೇ ಇದ್ದರೆ, ಮಸಾಲೆಗಳು ಸರಿಯಾಗಿ ಇಲ್ದಿದ್ರೆ ಊಟ ಮಾಡಿದ 3 ಗಂಟೆ ನಂತರ ಹಸಿವಾಗೋದಿಲ್ಲ. ಒಂದು ಕಡೆ ಊಟ ಮಾಡಿದರೆ ನಿಮ್ಮ ಇನ್ನೊಂದು ಹೊತ್ತು ಊಟಕ್ಕೆ ನಿಮಗೆ ಜೀರ್ಣ ಆಗಿದೆ ಅಂತ ಅಲ್ಲಿ ಊಟ ಸರಿ ಇದೆ ಅಂತ ಅರ್ಥ. ನಂಬಿಕೆ ಅಂತ ಹೇಳಿದ್ರಿ, ನಂಬಿಕೆಯನ್ನು ಇಟ್ಕೊಳ್ಳೇಬೇಕು. ನಾವು ಕೆಲಸಗಾರರ ಮೇಲೆ ಇಟ್ಕೋಬೇಕು, ಹಾಗೆ ಬರುವ ಗ್ರಾಹಕರು ನಮ್ಮ ಮೇಲೆ ಇಟ್ಕೋಬೇಕು. ನಾವು ಗ್ರಾಹಕರ ಆರೋಗ್ಯದ ಬಗ್ಗೆ ಗಮನ ಇಟ್ಕೋಬೇಕು. ಥ್ಯಾಂಕ್ ಯು ಗೋಪಾಲ್ ಕೃಷ್ಣ ಶೆಟ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಚಂದ್ರು ಅವರೇ, 30 ಸೆಕೆಂಡ್ಸಲ್ಲಿ ನೀವು ಭಾಳ ಕ್ವಿಕ್ಕಾಗಿ ಏನಾರು ಹೇಳೋದಾದ್ರೆ. ಹೇಳಿದೆ, ನನ್ನ ನಿಮ್ಮ ನಡುವಿನ ವಿಶ್ವಾಸದ ಸಂಬಂಧನೇ ಅಲಗಾಡೋಯ್ತಲ್ಲ ಇವತ್ತು. ನಿಜವಾಗ್ಲೂ ಏನಾಗುತ್ತೆ,
ಇವರೆಲ್ಲ ಮಾಡೋದ್ರಿಂದ ನೋಡಿ ಈಗ ನಮ್ಮ ಹೋಟ್ಲುಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಈ ಥರ ಆಗ್ತಾಯಿದೆ? ದಯವಿಟ್ಟು ಯಾರು ನಾವು ದಿನ ಬೆಳಗ್ಗೆ ಎದ್ದು ಹೋಟ್ಲುಗಳಲ್ಲಿ ಈ ಕೆಲಸಗಳು ಮಾಡಿಕೊಂಡು ಒಳ್ಳೆ ಐಟಮ್ ತಂದು ನಮ್ಗೆ ಅನ್ನ ಹಾಕೋರನ್ನ ನಾವು ತುಂಬ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀವಿ. ನಾವಂತೂ ಇದುವರೆಗೂ ನಿಮ್ಗೆ ಅನ್ನ ಹಾಕೋರಿಗೆ ನೀವು ಅನ್ನ ಹಾಕ್ತೀರಿ. ನಾವು ನಮ್ಗೆ ಅನ್ನ ಹಾಕೋರನ್ನ ನಾವು ಅನ್ನ ಹಾಕ್ತಿದ್ದವಾಗ ಜವಾಬ್ದಾರಿ ತುಂಬ ಇರುತ್ತೆ. ಒನ್ ಮೋರ್ ಅನ್ಬೇಕು. ಒನ್ ಮೋರ್ ಅಂದ್ಬಿಟ್ಟು ಅವ್ರು ಖುಷಿಯಾಗಿ ಊಟ ಮಾಡ್ಕೊಂಡು ಹೋದಾಗ Thank you. ಆ ಪ್ರೀತಿ ಜಾಸ್ತಿ ಬೆಳೆಯುತ್ತೆ. Thank you. ಆರೋಗ್ಯ ನೋಡ್ಕೋಬೇಕು ಅಂದರೆ ಒಳ್ಳೆ ಕಡೆ ಊಟ ಮಾಡಬೇಕು, ರುಚಿಯಾಗಿ ತಿನ್ನಬೇಕು, ಖುಷಿಯಾಗಿರಬೇಕು. ಥ್ಯಾಂಕ್ ಯು ಡಾಕ್ಟರ್. ನಿಮ್ಮ ಟಿಪ್ಸ್ ಟು ಪೀಪಲ್ ಪ್ಲೀಸ್. ನನ್ನ ಕಡೆಯಿಂದ ಏನಂದ್ರೆ, ಒಳ್ಳೆ ಕಡೆ ಊಟ ಮಾಡಿ, ಫಸ್ಟ್ ನೋಡಿ ಊಟ ಚೆನ್ನಾಗಿದ್ಯಾ, ಒಂದು ಸ್ಮೆಲ್ ನೋಡಿ. ಮೋಸ್ಟ್ ಆಫ್ ದ ಟೈಮ್ ಏನಾಗ್ತದೆ, ಎಲ್ಲರೂ ಫೋನ್ ನೋಡ್ಕೊಂಡು ಊಟ ಮಾಡ್ತಿದ್ದಾರೆ, ಅದ್ರ ಟೇಸ್ಟೇ ಗೊತ್ತಾಗ್ತಿರ್ಲಿಲ್ಲ, ಅದು ಹಾಳಾಗಿದ್ಯಾ ಚೆನ್ನಾಗಿದ್ಯಾ ಏನು ಅಂತ ಅಂದ್ಬಿಟ್ಟು. ಎಲ್ಲ ನೋಡಿ ಮೈಂಡ್ಫುಲ್ ಈಟಿಂಗ್ ಅಂತ ಅಂತೀವಿ. ಅಂದ್ರೆ ತಿನ್ಬೇಕಾದ್ರೆ ಫೋನ್ ಸೈಡ್ಗಿಡಿ, ಏನ್ ಊಟ ಮಾಡ್ತಿದ್ರೆ ಅದ್ರ ಬಗ್ಗೆ ಗಮನ ಇರ್ಲಿ, ನೋಡ್ಕೊಂಡು ತಿನ್ನಿ ಹುಷಾರಾಗಿ. ಎಲ್ಲರೂ ಆರೋಗ್ಯವಾಗಿರ್ಬೇಕು. ಒಳ್ಳೆ ಊಟ ಮಾಡಿ, ಹಾಳಾಗಿದ್ರೆ ದಯವಿಟ್ಟು ಅಲ್ಲ ಹಾಗೆ ಬಿಟ್ಬಿಡಿ, ಅದನ್ನ ತಿನ್ನಕ್ ಹೋಗ್ಬೇಡಿ. ಇದೇ ನನ್ನ ಸಜೆಷನ್. ಹೆಲ್ದಿ ಫುಡ್, ಹೆಲ್ದಿ ಲೈಫ್. ಆರೋಗ್ಯ ಊಟ, ಆರೋಗ್ಯ ಭಾರತ. ಥ್ಯಾಂಕ್ ಯು ಡಾಕ್ಟರ್ ಮನಮೋಹನ್ ಚಂದ್ರು ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಗೋಪಾಲ್ ಕೃಷ್ಣ ಶೆಟ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಅನಂತ್ ನಾರಾಯಣ್ ಅವರೇ, ಒನ್ಸ್ ಅಗೇನ್. ನೋಡಿ, ಇಂಗ್ಲೀಷಲ್ಲಿ ಒಂದು ಹೇಳಿಕೆ ಇದೆ, ಯು ಆರ್ ವಾಟ್ ಯು ಈಟ್ ಅಂತ. ನೀವೇನು ತಿಂತೀರಿ ನೀವು ಅದೇ ಆಗ್ತೀರಿ ಅಂತ. ಅಂದರೆ ಒಂದು ರೀತಿಯಲ್ಲಿ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಅದು ವ್ಯಕ್ತಿತ್ವಕ್ಕಲ್ಲ. ಮತ್ತೆ ನೀವು ಚಿಕನ್ ತಿಂದರೆ ನೀವು ಚಿಕನ್ ಆಗ್ತೀರಾ ಅಂತ ಕೇಳಿದ್ರೆ ಹಾಗಲ್ಲ. ಅದು ಯು ಆರ್ ವಾಟ್ ಯು ಈಟ್ ಅಂದರೆ ಆರೋಗ್ಯಕರವಾಗಿ ತಿಂದರೆ ಆರೋಗ್ಯವಾಗಿರ್ತೀರಿ ಅನ್ನೋದು ಅದು ಒಂದು ಸಾಲು. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ ಕೇವಲ ನಾವೇ ಮಾಡ್ಕೊಂಡು ತಿಂದ್ರೆ ಮಾತ್ರ ಆಗೋದಿಲ್ಲ. ಅದು ಒಮ್ಮೊಮ್ಮೆ ಹೊರಗೆ ಹೋದಾಗ್ಲೂ ಕೂಡ ವಿಶ್ವಾಸ ಉಳಿಬೇಕು ಅಂದಾಗ ಈ ರೀತಿಯ ರೇಡೂ ಆಗಬೇಕು. ಆ ರೇಡಲ್ಲಿ ಸಿಕ್ಕಂತ ಒಂದಷ್ಟು ತಪ್ಪಿನ ಮಾಹಿತಿ ಏನಿದೆ ಅದು ಹೊರಗೂ ಬರಬೇಕು. ಜನರಲ್ಲಿ ಜಾಗೃತಿನೂ ಮೂಡಬೇಕು, ಜನ ಅದನ್ನ ಇಟ್ಕೊಂಡು ಪ್ರಶ್ನೆನೂ ಮಾಡಬೇಕು. ಅವಾಗ ಸಾರ್ವತ್ರಿಕ ರೂಪದಲ್ಲಿ ಗುಣಮಟ್ಟ ಅನ್ನೋದು ವೃದ್ಧಿ ಆಗುತ್ತೆ. ವೆರಿ ಕ್ವಿಕ್ಲಿ ತುಕಾರಾಮ್ ಮುಂಡೆ ಅವ್ರನ್ನ ನಾವು ನೆನೆಸ್ಕೊಂಡು ಮಾತಾಡೋದಾದ್ರೆ, ಈ IAS ಆಫೀಸರ್ 21 ವರ್ಷದಲ್ಲಿ 25 ಟ್ರಾನ್ಸ್ಫರ್ ಅನ್ನ ನೋಡಿದ್ದಾರೆ. ಕಳೆದ ಕೆಲವೇ ತಿಂಗಳುಗಳಲ್ಲಿ ಮುಂಬೈ ಮತ್ತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಹೋಟೆಲ್ಗಳನ್ನ ಇವರು ಬಂದ್ ಮಾಡಿಸಿದ್ದಾರೆ. ಅದಕ್ಕಾಗಿ ಇವ್ರ ಬಗ್ಗೆ ಜನರಲ್ಲಿ ವಿಶೇಷವಾದ ಅಭಿಮಾನ ಇದೆ. ಯಾವುದೇ ಅಮಿಷ, ಲಂಚ, ಇನ್ನೊಂದು ಮತ್ತೊಂದಕ್ಕೆ ಮಣಿದೆ ಇವರು 100ಕ್ಕೂ ಹೆಚ್ಚು ಹೋಟೆಲ್ಗಳನ್ನ ಇವರು ಏನು ಕ್ಲೋಸ್ ಮಾಡಿಸಿದ್ದಾರೆ. ಇದಕ್ಕಾಗಿ ಇವ್ರಿಗೆ ಜನಾಭಿಮಾನ ಅನ್ನೋದು ಪ್ರತಿದಿನ ಹೆಚ್ಚುತ್ತಾನೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ನೀವು ಇವರ ಕಥೆಯನ್ನ ನೋಡಿರ್ಬೋದು. 21 ವರ್ಷದಲ್ಲಿ 25 ಬಾರಿ ಇವರು ಟ್ರಾನ್ಸ್ಫರ್ ಆಗಿದ್ದಾರೆ ಅಂದ್ರೆ ಇವರು ಯಾವ ರೀತಿಯ ದಕ್ಷ ಅಧಿಕಾರಿ ಇದ್ದಾರೆ ಅನ್ನೋದಕ್ಕೆ ಅದು ಒಂದು ರೀತಿ ಪ್ರಮಾಣೀಕರಣದ ಪತ್ರ ಹಾಗೆ ನಮ್ಮ ಮುಂದೆ ಇರುತ್ತೆ. ಇವರನ್ನ ಮಾದರಿಯಾಗಿಟ್ಕೊಂಡು ನಮ್ಮ ರಾಜ್ಯದಲ್ಲೂ ಕೂಡ ಈ ಊಟ ಮತ್ತೆ ಆರೋಗ್ಯಕರ ಸ್ವಾದಿಷ್ಟ ಊಟದ ಬಗ್ಗೆ ಒಂದು ಕ್ರಾಂತಿನೇ ನಡೀಲಿ ಅಂತ ಹಾರೈಸ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತೀನಿ.